HCG ಆಸ್ಪತ್ರೆಯಲ್ಲಿ ಕ್ಯಾನ್ಸರ್ ಕ್ಲಿನಿಕಲ್ ಟ್ರಯಲ್ ಹಗರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆಯಷ್ಟೇ ಪವರ್ ಟಿವಿ ಈ ವರದಿಯನ್ನು ಬಿತ್ತರಿಸಿತ್ತು. ನಮ್ಮ ವರದಿಯ ಬಿಗ್ ಇಂಪ್ಯಾಕ್ಟ್ ಅನ್ನುವಂತೆ ಪವರ್ಫುಲ್ ವರದಿಯ ಬೆನ್ನಲ್ಲೇ ಅಧಿಕಾರಿಗಳು ಅಲರ್ಟ್ ಆಗಿದ್ದಾರೆ, ತನಿಖೆಗೆ ಮುಂದಾಗ್ತಾ ಇದ್ದಾರೆ. HCG ಆಸ್ಪತ್ರೆಗಳಲ್ಲಿ ಕ್ಯಾನ್ಸರ್ ಕ್ಲಿನಿಕಲ್ ಟ್ರಯಲ್ ಆಗ್ತಾ ಇದೆ. ಇದರ ಬಗ್ಗೆ ಪವರ್ಫುಲ್ ವರದಿಯನ್ನು ಬಿತ್ತರಿಸಿತ್ತು ನಿಮ್ಮ ಪವರ್ ಟಿವಿ. ನಮ್ಮ ವರದಿಯ ಬೆನ್ನಲ್ಲೇ ಅಧಿಕಾರಿಗಳು ಅಲರ್ಟ್ ಆಗಿ ಇವತ್ತಿನಿಂದ ತನಿಖೆಯನ್ನು ಶುರುವಿಟ್ಕೊಂಡಿದ್ದಾರೆ. ಕೇಂದ್ರ ಔಷಧ ಗುಣಮಟ್ಟ ನಿಯಂತ್ರಣ ಸಂಸ್ಥೆಯಿಂದ ತನಿಖೆ ಆಗ್ತಾ ಇರೋದು. ಬೆಂಗಳೂರಿನ HCG ಆಸ್ಪತ್ರೆಯ ವಿರುದ್ಧ ಗಂಭೀರ ಆರೋಪ ಕೇಳಿಬಂದಿತ್ತು. ಪ್ರಮುಖವಾಗಿ ಇದನ್ನ ಮೊದಲಿಗೆ ಬಿಚ್ಚಿಟ್ಟಿದ್ದು HCG ನೈತಿಕ ಸಮಿತಿಯ ಮುಖ್ಯಸ್ಥರಾದಂತಹ ನ್ಯಾಯಮೂರ್ತಿ ಕೃಷ್ಣ ಭಟ್ ಅವರು. ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರು ಕೂಡ ಇದರ ಬಗ್ಗೆ ತನಿಖೆಗೆ ಆಗ್ರಹಿಸಿದ್ರು. ಸೊ ಇವತ್ತಿನಿಂದ ತನಿಖೆ ಶುರುವಾಗ್ತಾ ಇದೆ. ಪವರ್ ಟಿವಿ ವರದಿಯ ಬಿಗ್ ಇಂಪ್ಯಾಕ್ಟ್ ಇದು. ಕ್ಯಾನ್ಸರ್ ಟ್ರೀಟ್ಮೆಂಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕ್ಲಿನಿಕಲ್ ಟ್ರಯಲ್ ಆಗ್ತಾ ಇದೆ ಅನ್ನುವಂಥ ವರದಿಯನ್ನು ನೆನೆಯಷ್ಟೇ ಪವರ್ ಟಿವಿ ಬಿತ್ತರಿಸಿತ್ತು. ನಮ್ಮ ವರದಿಯ ಬಿಗ್ ಇಂಪ್ಯಾಕ್ಟ್ ಅನ್ನುವಂತೆ ಇವತ್ತಿನಿಂದ ತನಿಖೆ ಶುರು. 3ನೇ ತಾರೀಕಿನಿಂದ 5ನೇ ತಾರೀಕು, ಇವತ್ತು ನಾಳೆ ನಾಡಿದ್ದು 3 ದಿನ ತನಿಖೆ ನಡೆಯುತ್ತೆ. ಪ್ರಮುಖವಾಗಿ ಗಂಭೀರ ಆರೋಪಗಳು ಕೇಳಿಬಂದಿತ್ತು. ಅದರಲ್ಲೂ ಈ ಆಸ್ಪತ್ರೆಯ ಸಂಸ್ಥೆಯ ಅಧ್ಯಕ್ಷರು ಅಮೆರಿಕದಲ್ಲೂ ಇದೇ ರೀತಿಯಾಗಿ ಇಲ್ಲಿಗಲಿ ಟ್ರೀಟ್ಮೆಂಟ್ ಕೊಡಲಾಗ್ತಾ ಇತ್ತು ಅಂತ, ಆಮೇಲೆ ಅನೇಕ ಕ್ಯಾನ್ಸರ್ ರೋಗಿಗಳ ಸಾವಿಗೂ ಕೂಡ ಕಾರಣರಾಗಿದ್ದಾರೆ ಅನ್ನುವಂಥ ಆರೋಪ ಮತ್ತೊಂದು ಕಡೆ. ಸೊ ಹಾಗಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಿನೇಶ್ ಗುಂಡೂರಾವ್ ಅವರು ಕೂಡ ನೆನ್ನೆ ಇದರ ಬಗ್ಗೆ ಸ್ಟೇಟ್ಮೆಂಟ್ ಕೊಟ್ಟರು. ಅವ್ರೇನು ಹೇಳಿದ್ರು ಬನ್ನಿ ತೋರಿಸ್ತೀನಿ. ಅದು ಅವರ ಆಸ್ಪತ್ರೆಯ ಒಂದು ರಿಪೋರ್ಟ್, ಅದು ಕಮಿಟಿ ರಿಪೋರ್ಟ್. ಅದನ್ನ ಈಗ ನಾವು ರೆಫರ್ ಮಾಡಿದ್ವಿ. ಇಲ್ಲಿ ತಪ್ಪಾಗಿದೆ ಅಂತ ನಾನು ಹೇಳಕ್ಕಾಗೋದಿಲ್ಲ. HCG ಆಸ್ಪತ್ರೆ ಒಳ್ಳೆ ಪ್ರೀಮಿಯರ್ ಇನ್ಸ್ಟಿಟ್ಯೂಷನ್ ನಮ್ಮ ರಾಜ್ಯದಲ್ಲಿ ಮತ್ತು ನಗರದಲ್ಲಿ. ಸೊ ನಾನು ಅದ್ರ ಬಗ್ಗೆ ಏನು ಹೇಳಕ್ಕಾಗೋದಿಲ್ಲ. ಆದರೆ ಅದು ಏನು ಒಂದು ಮಾಹಿತಿ ಬಂದಿದೆ ಅದನ್ನ ನಾವು ಕೇಂದ್ರಕ್ಕೆ ಕಳಿಸ್ಕೊಟ್ಟಿದ್ದೀವಿ, ಅದು ನೋಡ್ಲಿ ಅಂತ. ಈಗಲೇ ನಾವು ನಿಜಾಂಶ ಏನು ಅಂತ ನಾವು ಹೇಳಕ್ ಬರೋದಿಲ್ಲ ಮತ್ತು ಅನಾವಶ್ಯಕವಾಗಿ ಆಸ್ಪತ್ರೆಗೆ ನಾವು ಕೆಟ್ಟ ಹೆಸರು ಕೂಡ ತರಬಾರ್ದು. ಆ ಮಾಹಿತಿಯನ್ನ ಕೇಂದ್ರದ CDSCO ಅವರಿಗೆ, ಸೆಂಟ್ರಲ್ ಡ್ರಗ್ ಅಥಾರಿಟಿ ಏನಿದೆ ಅವ್ರಿಗೆ ಕಳ್ಸಿಕೊಟ್ಟಿದ್ದೀವಿ. ಅದೇ ಅವರಲ್ಲಿ ಏನಾದ್ರೂ ಅದು ನಮ್ಮ ಮುಂದೆ ನೋಡ್ಲಿ ಅವರು, ಯಾಕಂತೇಳಿ ನಾನು ಅದ್ರ ಬಗ್ಗೆ ಈಗಲೇ ಕಮೆಂಟ್ ಮಾಡಕ್ ಹೋಗಲ್ಲ. ಅದರಿಂದ ಅದು ಮುಂದೆ ಬಂದ ನಂತರ ಗೊತ್ತಾಗುತ್ತೆ, ಅವರಲ್ಲಿ ತನಿಖೆ ಮಾಡ್ಲಿ. ನೋಡಿ, ಅದು ಅವರ ಆಸ್ಪತ್ರೆಯ ಒಂದು ರಿಪೋರ್ಟ್, ಅದು ಕಮಿಟಿ ರಿಪೋರ್ಟ್. ಅದನ್ನ ಈಗ ನಾವು ರೆಫರ್ ಮಾಡಿದ್ವಿ. ಇಲ್ಲಿ ತಪ್ಪಾಗಿದೆ ಅಂತ ನಾನು ಹೇಳಕ್ಕಾಗೋದಿಲ್ಲ. HCG ಆಸ್ಪತ್ರೆ ಒಳ್ಳೆ ಪ್ರೀಮಿಯರ್ ಇನ್ಸ್ಟಿಟ್ಯೂಷನ್ ನಮ್ಮ ರಾಜ್ಯದಲ್ಲಿ ಮತ್ತು ನಗರದಲ್ಲಿ. ಸೊ ನಾನು ಅದ್ರ ಬಗ್ಗೆ ಏನು ಹೇಳಕ್ಕಾಗೋದಿಲ್ಲ. ಆದರೆ ಅದು ಏನು ಒಂದು ಮಾಹಿತಿ ಬಂದಿದೆ ಅದನ್ನ ನಾವು ಕೇಂದ್ರಕ್ಕೆ ಕಳಿಸ್ಕೊಟ್ಟಿದ್ದೀವಿ, ಅದು ನೋಡ್ಲಿ ಅಂತ. ಈಗಲೇ ನಾವು ನಿಜಾಂಶ ಏನು ಅಂತ ನಾವು ಹೇಳಕ್ ಬರೋದಿಲ್ಲ ಮತ್ತು ಅನಾವಶ್ಯಕವಾಗಿ ಆಸ್ಪತ್ರೆಗೆ ನಾವು ಕೆಟ್ಟ ಹೆಸರು ಕೂಡ ತರಬಾರ್ದು. ಆ ಮಾಹಿತಿಯನ್ನ ಕೇಂದ್ರದ CDSCO ಅವರಿಗೆ, ಸೆಂಟ್ರಲ್ ಡ್ರಗ್ ಅಥಾರಿಟಿ ಏನಿದೆ ಅವ್ರಿಗೆ ಕಳ್ಸಿಕೊಟ್ಟಿದ್ದೀವಿ. ಅದೇ ಅವರಲ್ಲಿ ಏನಾದ್ರೂ ಅದು ನಮ್ಮ ಮುಂದೆ ನೋಡ್ಲಿ ಅವರು, ಯಾಕಂತೇಳಿ ನಾನು ಅದ್ರ ಬಗ್ಗೆ ನೋಡಿ, HCG ಆಸ್ಪತ್ರೆಯಲ್ಲಿ ಕ್ಯಾನ್ಸರ್ ಕ್ಲಿನಿಕಲ್ ಹಗರಣ ಆಗ್ತಾ ಇದೆ, ಟ್ರಯಲ್ ಹಗರಣ ಆಗ್ತಾ ಇದೆ ಅಂತ ಹೇಳಿ, ಜೊತೆಗೆ ಟ್ರೀಟ್ಮೆಂಟ್ ಅನ್ನೋ ಹೆಸರಲ್ಲಿ ಅದರ ಪ್ರೊಸೀಜರ್ಸ್ ಏನಿದೆ ಅದರ ಉಲ್ಟಾ ಆಗೋದು. ಅಂದರೆ ಹೊಸ ರೀತಿಯಾಗಿ ಬಗೆಯ ರೀತಿಯಲ್ಲಿ ಟ್ರೀಟ್ಮೆಂಟ್ಗಳನ್ನು ಕೊಡೋದಕ್ಕೆ ಮುಂದಾಗ್ತಾ ಇದ್ರು ಅಂತ, ಅದೆಲ್ಲವೂ ಕೂಡ ಅಕ್ರಮ ಆಗಿತ್ತು ಅಂತ. ಸೊ ಅದ್ರ ಬಗ್ಗೆ ನೈತಿಕ ಸಮಿತಿ ಮುಖ್ಯಸ್ಥರು ನ್ಯಾಯಮೂರ್ತಿ ಕೃಷ್ಣ ಭಟ್ ಅವರು ಇದ್ರ ಬಗ್ಗೆ ಧ್ವನಿ ಎತ್ತುತ್ತಾರೆ, ಕಂಪ್ಲೇಂಟ್ ಕೊಡ್ತಾರೆ. ಆದರೆ ಅದನ್ನು ಮುಚ್ಚಾಕುವಂಥ ಕೆಲಸ ಆಗುತ್ತೆ ಸಂಸ್ಥೆಯ ವತಿಯಿಂದ. ಹಾಗಾಗಿ ಇದರಿಂದ ಬೇಸತ್ತು ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ. ಆಮೇಲೆ ಈ ಆಸ್ಪತ್ರೆಯ CEO ಅವರು ಕೂಡ ರಿಸೈನ್ ಮಾಡ್ತಾರೆ. ಇವರಿಬ್ಬರು ರಿಸೈನ್ ಮಾಡಿದ ಬೆನ್ನಲ್ಲೇ ಅನೇಕ ವೈದ್ಯರು ಕೂಡ ರಿಸೈನ್ ಮಾಡಿದ್ರು ಅಂತ ಹೇಳಲಾಗ್ತಾ ಇದೆ. ಸೊ ಹಾಗಾಗಿ ಈ ಡೇಂಜರ್ ಕ್ಯಾನ್ಸರ್ನ ಈ ರೀತಿಯಾಗೆಲ್ಲ ಮಾಡಲಾಗ್ತಾ ಇತ್ತು, ಈ ರೀತಿಯಾಗೆಲ್ಲ ಟ್ರೀಟ್ಮೆಂಟ್ ಕೊಡಲಾಗ್ತಾ ಇತ್ತು ಅನ್ನುವಂಥ ಗಂಭೀರ ಆರೋಪವನ್ನು ಈಗ HCG ಹೊತ್ಕೊಂಡಿದೆ. ನೋಡಿ, ಭಾರತದಲ್ಲಿ ಯಾವ ರೀತಿ ಡೇಂಜರ್ಸ್ ಕ್ಯಾನ್ಸರ್ಗಳಿಂದ ಮರಣ ಹೋಮ ಆಗ್ತಾ ಇದೆ, ರೇಷಿಯೋ ಪ್ರಕಾರ ಯಾವ ರೀತಿ ಆಗ್ತಾ ಇದೆ ಸಾವುಗಳು ಅಂತ. ಭಾರತದಲ್ಲಿ ಪ್ರತಿ 8 ನಿಮಿಷಕ್ಕೆ ಒಬ್ಬ ಮಹಿಳೆ ಸರ್ವಿಕಲ್ ಕ್ಯಾನ್ಸರ್ಗೆ ಬಲಿಯಾಗ್ತಾರೆ. ಮಹಿಳೆಯರಿಗೆ ಕಾಣಿಸ್ಕೊಳ್ಳೋ 5 ಪ್ರಮುಖ ಕ್ಯಾನ್ಸರ್ಗಳಿದು. ಸೊ ಅದಕ್ಕೆ ಟ್ರೀಟ್ಮೆಂಟ್ ಕೊಡೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಹೆಸರಲ್ಲಿ ಬೇರೆ ವಿಧಾನ, ಅಂದರೆ ನಾರ್ಮಲ್ ಆಗಿ ಎಲ್ಲರೂ ಹೆಂಗೆ ಟ್ರೀಟ್ಮೆಂಟ್ ಕೊಡ್ತಾರೆ ಅದು ಬಿಟ್ಟು ಬೇರೆ ವಿಧಾನದಲ್ಲಿ ಪ್ರಯೋಗವನ್ನು ಮಾಡಿರ್ತಾರೆ. ಅಂದರೆ ಅದಕ್ಕೆ ಹೇಳಿದ್ದು ಕ್ಲಿನಿಕಲ್ ಟ್ರಯಲ್ ಅಂತ. ಈ ಕ್ಲಿನಿಕಲ್ ಟ್ರಯಲ್ ಮಾಡೋದಕ್ಕೋಗಿ ಸಾವನ್ನಪ್ಪಿದವರ ಸಂಖ್ಯೆ ಹೆಚ್ಚಾಗಿದೆ. ಈ ರೀತಿಯ ಗಂಭೀರ ಸೊ ಹಾಗಾಗಿ ಈಗ ತನಿಖೆ ಶುರುವಾಗಿದೆ. 3ರಿಂದ 5ನೇ ತಾರೀಕಿನ ತನಕ ತನಿಖೆ ಶುರುವಾಗುತ್ತೆ. ಸೊ ಹಾಗಾಗಿ ಈ ತನಿಖೆಯಲ್ಲಿ ಏನೇನೆಲ್ಲ ಬಯಲಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗತ್ತೆ.
ನೋಡಿ, ಪವರ್ಫುಲ್ ವರದಿಯ ಬೆನ್ನಲ್ಲೇ ಈಗ ಅಲರ್ಟ್ ಆಗಿರೋದು ಅಧಿಕಾರಿಗಳು. ಇವತ್ತಿನಿಂದಲೇ ತನಿಖೆ ಶುರುವಾಗುತ್ತೆ. ಸೊ ತನಿಖೆ ಯಾವ ಹಂತದಲ್ಲಿದೆ, ಜೊತೆಗೆ ಯಾವ ರೀತಿ ಸಾಗುತ್ತೆ, ಎಷ್ಟೊತ್ತಿಗೆ ಶುರುವಾಗುತ್ತೆ, ಇದೆಲ್ಲದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ವರ್ಷಿತಾ ತಾಕೇರಿ ಲೈವ್ನಲ್ಲಿದ್ದಾರೆ. ವರ್ಷಿತಾ, ಈಗ HCG ಆಸ್ಪತ್ರೆಯಲ್ಲಿ ಈ ರೀತಿಯ ಕಳ್ಳಾಟ ಆಗ್ತಾ ಇತ್ತು, ಆಮೇಲೆ ವಿಧಾನಗಳಲ್ಲಿ ಬೇರೆ ಬೇರೆ ರೀತಿಯ ವಿಧಾನಗಳಲ್ಲಿ ಟ್ರೀಟ್ಮೆಂಟ್ ಕೊಟ್ಟು ಸಾವಿಗೆ ಕಾರಣರಾಗ್ತಾ ಇದ್ರು ಅನ್ನುವಂಥ ಗಂಭೀರ ಆರೋಪ. ಸೊ ಹಾಗಾಗಿ ಇದರ ಬಗ್ಗೆ ತನಿಖೆ ಯಾವ ರೀತಿ ಸ್ಟಾರ್ಟ್ ಆಗ್ತಾ ಇದೆ, ಇವತ್ತು ಮೊದಲನೇ ದಿನ, ತನಿಖೆಯ ಪ್ರೊಸೀಜರ್ಸ್ ಬಗ್ಗೆ ಹೇಳೋದಾದ್ರೆ? ಎಸ್ ಶರತ್, HCG ಆಸ್ಪತ್ರೆ ಏನಿದೆ, ಈ ಒಂದು ಆಸ್ಪತ್ರೆಯ ಹಗರಣಗಳು ದಿನೇ ದಿನೇ ಹೆಚ್ಚಾಗ್ತಾ ಇರುವಂಥದ್ದು. ಯಾಕಂದರೆ ಈ ಹಿಂದೆ ಸಾಕಷ್ಟು ಆರೋಪಗಳು ಕೂಡ ಕೇಳಿಬಂದಿದ್ದು. ಅಂದರೆ ಪ್ರಮುಖವಾಗಿ ಕ್ಯಾನ್ಸರ್ ರೋಗ ಅನ್ನುವಂಥದ್ದು ಸಾಕಷ್ಟು ಜನರನ್ನು ಕಾಡೋದ್ರಿಂದ ಈ ಒಂದು ರೋಗಕ್ಕೆ ಒಂದಷ್ಟು ಚಿಕಿತ್ಸೆಗಳನ್ನು ಕೊಡೋದಾಗಿರ್ಬೋದು, ಅಥವಾ ರೇಡಿಯೇಷನ್ ಆಗಿರ್ಬೋದು, ಕೀಮೋಗಳಾಗಿರ್ಬೋದು, ಈ ಒಂದಷ್ಟು ಪ್ರೊಸೀಜರ್ ಏನಿರುತ್ತೆ ಅದು ಕೂಡ ಕ್ಯಾನ್ಸರ್ ಕಾಯಿಲೆಗೆ ಬಹು ಮುಖ್ಯವಾಗಿ ರೋಗಿಗಳಿಗೆ ಬೇಕಾಗತ್ತೆ. ಆದರೆ ಇಂತಹ ಚಿಕಿತ್ಸೆಗಳನ್ನು ಕೊಡೋದಕ್ಕೆ ಜೊತೆಗೆ ಇದ್ರ ಜೊತೆಗೆ ಟ್ರಯಲ್ ಆಗಿ ಒಂದಷ್ಟು ಬೇರೆ ಬೇರೆ ರೀತಿಯಾದಂತಹ ಟ್ರೀಟ್ಮೆಂಟ್ಗಳನ್ನು ಕೊಡೋದಕ್ಕೆ ಕ್ಯಾನ್ಸರ್ ರೋಗಿಗಳನ್ನು ಬಳಸ್ಕೊಳ್ತಾ ಇತ್ತು ಈ ಒಂದು ಆಸ್ಪತ್ರೆ ಅಂತ ಅಂದರೆ ನಿಜಕ್ಕೂ ನಾಚಿಕೆಗೇಡು ವಿಚಾರ. ಅವರು ಕೂಡ ಒಂದು ರೀತಿಯಾಗಿ ಮಾನಸಿಕವಾಗಿ, ದೈಹಿಕವಾಗಿ ಕುಗ್ಗು ಹೋಗಿರ್ತಾರೆ. ಅದರಲ್ಲೂ ರೋಗಿಗಳಂತೂ ಒಮ್ಮೆ ಟ್ರೀಟ್ಮೆಂಟ್ ಸಿಕ್ಕಿದ್ರೆ ಸಾಕು, ಜೀವ ಉಳಿಸ್ಕೊಂಡ್ರೆ ಸಾಕು ಅನ್ನುವಂತಹ ಪರದಾಡುವಂತಹ ಪರಿಸ್ಥಿತಿ ಎದುರಾಗಿರುತ್ತೆ. ಅಂತಹ ರೋಗಿಗಳನ್ನು ಕರ್ಕೊಂಡು ಬಂದು ಈ ಒಂದು HCG ಆಸ್ಪತ್ರೆಯಲ್ಲಿ ಟ್ರಯಲ್ ಟ್ರೀಟ್ಮೆಂಟನ್ನು ಕೊಡೋದಾಗಿರ್ಬೋದು, ಅಥವಾ ಬಡವರ ದುಡ್ಡನ್ನು ಹೊಡೆಯೋದಾಗಿರ್ಬೋದು, ಈ ರೀತಿ ಮಾಡ್ತಾ ಇದೆ ಅನ್ನುವಂತಹ ಆರೋಪಗಳು ಈಗಾಗಲೇ ಅಧ್ಯಕ್ಷರಾಗಿದ್ದಂತಹ ಕೃಷ್ಣ ಭಟ್ ಅವರು ಕೂಡ ಒಂದು ಕಡೆಯಾಗಿ ಆರೋಪವನ್ನು ಮಾಡಿದರು. ಆರೋಪವನ್ನು ಹತ್ತಿಕ್ಕುವಂತಹ ಸಂದರ್ಭದಲ್ಲಿ ಅವರು ರಿಸೈನನ್ನು ಮಾಡಿ, CEO ಆಗಿರ್ಬೋದು, ಕೃಷ್ಣ ಭಟ್ ಆಗಿರ್ಬೋದು, ಜೊತೆಗೆ ಒಂದಷ್ಟು ವೈದ್ಯಾಧಿಕಾರಿಗಳು ಕೂಡ ರಿಸೈನನ್ನು ಮಾಡಿದರು. ಈ ಒಂದು ಸಂಸ್ಥೆಯಲ್ಲಿ ಸಾಕಷ್ಟು ಹಗರಣಗಳು ನಡೀತಾ ಇದೆ, ಇನ್ಲೀಗಲ್ ಆಗಿ ಒಂದಷ್ಟು ಟ್ರಯಲ್ ಟ್ರೀಟ್ಮೆಂಟ್ಗಳು ಕೂಡ ನಡೀತಾ ಇದೆ ಅನ್ನುವಂತಹ ಆರೋಪಗಳು ಅತಿ ಹೆಚ್ಚಾಗಿತ್ತು. ಜೊತೆಗೆ ಆರೋಗ್ಯ ಇಲಾಖೆ ಕೂಡ ಕೇಂದ್ರ ಸರ್ಕಾರಕ್ಕೆ ಒಂದಷ್ಟು ಪತ್ರಗಳನ್ನು ಕೂಡ ಬರೆಯುತ್ತೆ. ಅಂದರೆ ಇಂತಹ ಆಸ್ಪತ್ರೆಯಲ್ಲಿ ಇಷ್ಟಿಷ್ಟು ಆರೋಪಗಳು ಕೇಳಿಬರ್ತಾ ಇದೆ, ಇದ್ರ ಬಗ್ಗೆ ತನಿಖೆ ಆಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ನಮ್ಮ ಪವರ್ ಟಿವಿ ಕೂಡ ಸತತವಾಗಿ ಸುದ್ದಿಗಳ ಮೇಲೆ ಸುದ್ದಿಯನ್ನ ಮಾಡಿತ್ತು. ಆಸ್ಪತ್ರೆಯ ಕಳ್ಳಾಟ ಏನಿದೆ, ಆ ಒಂದು ಸಂಸ್ಥೆಯಲ್ಲಿ ಯಾವ್ಯಾವ ರೀತಿ ನಡೆಯುತ್ತೆ, ಜೊತೆಗೆ ಎಷ್ಟು ಕೇಸ್ಗಳನ್ನು ಇದೇ ರೀತಿ ಮಾಡಿದ್ದಾರೆ, ಅದರಲ್ಲೂ ಬಹು ಮುಖ್ಯವಾಗಿ ಶರತ್ ಬಡ ರೋಗಿಗಳು ಏನಿರ್ತಾರೆ, ಯಾಕಂದರೆ ಅವರಿಗೆ ದುಡ್ಡು ಕೊಟ್ಟು ಟ್ರೀಟ್ಮೆಂಟ್ ತಗೊಳಕ್ಕಾಗದೇ ಇರುವಂಥವ್ರು, ಜೊತೆಗೆ ಎಲ್ಲೋ ಒಂದು ಕಡೆ ನಮ್ಮ ಜೀವ ಉಳಿದ್ರೆ ಸಾಕಪ್ಪ ಅನ್ನುವಂತಹ ಎಂಡ್ಗೆ ಹೋಗಿರುವಂತಹ ರೋಗಿಗಳು ಏನಿರ್ತಾರೆ, ಅಂತಹ ರೋಗಿಗಳೇ ಈ ಆಸ್ಪತ್ರೆಯ ಟಾರ್ಗೆಟ್ ಆಗಿತ್ತು. ಹಾಗಾಗಿ ಅಂತಹ ರೋಗಿಗಳಿಗೆ ಟ್ರಯಲ್ ಟ್ರೀಟ್ಮೆಂಟ್ಗಳನ್ನು ಕೊಟ್ಟಿರೋದ್ರಿಂದ ಒಂದಷ್ಟು ಜನ ಸಾವು ಕೂಡ ಅನುಭವಿಸಿರುವಂಥದ್ದು. ಅಂದರೆ ಒಂದು ಕಡೆ ಫ್ಯಾಮಿಲಿಯವ್ರಿಗೆ ಕೂಡ ತುಂಬ ಹೊರೆಯಾಗುತ್ತೆ. ಹಾಗಾಗಿ ಕೇಂದ್ರ ಸರ್ಕಾರ ಕೂಡ ಈಗ ಕೇಂದ್ರ ಔಷಧ ನಿಯಂತ್ರಣ ಮಂಡಳಿ ಕೂಡ ಇವತ್ತಿನಿಂದ ಸತತವಾಗಿ 3 ದಿನಗಳ ಕಾಲ ತನಿಖೆಯನ್ನು ಮಾಡುತ್ತೆ. ಯಾವ್ಯಾವ ರೀತಿ ಹಗರಣಗಳಾಗಿದೆ ಆಸ್ಪತ್ರೆಯ ಒಳಗೆ, ಜೊತೆಗೆ ಎಷ್ಟು ಟ್ರಯಲ್ ಟ್ರೀಟ್ಮೆಂಟ್ಗಳನ್ನು ಕೊಟ್ಟಿದ್ದಾರೆ, ಎಷ್ಟು ಜನ ರೋಗಿಗಳು ಬರ್ತಾರೆ, ಹಾಗಾಗಿ ಆ ಒಳಗೆ ಏನೇನಾಗಿದೆ, ಜೊತೆಗೆ ವೈದ್ಯಾಧಿಕಾರಿಗಳ ಒಂದಷ್ಟು ಡೀಟೇಲ್ಗಳು ಏನೇನಿದೆ ಅನ್ನುವಂಥದ್ದನ್ನ ಕೂಲಂಕುಷವಾಗಿ ತನಿಖೆಯನ್ನು ಮಾಡ್ತಾರೆ. ತನಿಖೆ ಆದ ಬಳಿಕ ಯಾವ ರೀತಿ ನಿಲುವನ್ನು ತಗೊಳುತ್ತೆ, ಜೊತೆಗೆ ಅಮೆರಿಕದ ಒಂದಷ್ಟು ಸಂಸ್ಥೆಗಳಲ್ಲೂ ಕೂಡ ಇದೇ ರೀತಿ ಟ್ರಯಲ್ ಟ್ರೀಟ್ಮೆಂಟ್ ಅನ್ನು ಕೊಟ್ಟ ಹಗರಣಗಳು ಕೇಳ್ಪಡ್ತಾ ಇದ್ವು. ಹಾಗಾಗಿ ತನಿಖೆ ಚುರುಕೊಂಡಿದೆ. ಯಾವ ರೀತಿ ತಿರುವನ್ನು ಪಡ್ಕೊಳ್ಳುತ್ತೆ ಅನ್ನುವಂಥದ್ದನ್ನ ಕಾದು ನೋಡಬೇಕಾಗಿದೆ ಶರತ್. ಥ್ಯಾಂಕ್ ಯು ವರ್ಷಿತಾ ಡೀಟೇಲ್ಸ್ಗಾಗಿ.